ಆತ್ಮೀಯ ಬಂಧುಗಳೇ, ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ? ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು ಪ್ರಿಯಾಂಕಾ ಉಪೇಂದ್ರ ಅವರು. ಬಟ್ ಏನಂತಂದರೆ ಇವರ ಒಂದು ವಿವಾದ ಹಿಂದೆ ಮಲ್ಲಾ ಸಿನಿಮಾ ಅಂತ ನೀವು ಕೇಳಿರ್ಬೋದು. ಮಲ್ಲಾ ಸಿನಿಮಾ ಎಲ್ಲರೂ ಕೂಡ ನೋಡಿರ್ತೀರ. ಅದರಲ್ಲಿ ಏನಾಗಿತ್ತು, ಏನೇನು ವಿವಾದಗಳು ಕೂಡ ಹ್ಯಾಡ್ ಆಗಿದ್ದು ಅಂತ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಹಾಗೆ ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಕೂಡ ಮಾಡಿ. ನೋಡಿ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮತ್ತು ಪ್ರಿಯಾಂಕಾ ನಟನೆ ಮಲ್ಲಾ ಸಿನಿಮಾ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ನೋಡಿರ್ತೀರ. ಎಷ್ಟು ಜನ ನೋಡಿರಲ್ಲ, ನೋಡಿ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಯಾವ್ಯಾವ ರೀತಿ ರೊಮ್ಯಾಂಟಿಕ್ ಸೀನ್ಗಳು ಕೂಡ ಅದರಲ್ಲಿ ಕಂಡುಬರುತ್ತೆ ಅಂತ. ಬಟ್ ಏನಂತಂದರೆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಅಂತೂ ಖಂಡಿತ ಆ ಟೈಮಲ್ಲಿ ಒಳ್ಳೆ ಹಿಟ್ ಆಗಿತ್ತು. ಯಾಕೆಂದರೆ ಒಂದು ಜನಮನವನ್ನು ಗೆದ್ದಿತ್ತು ಸಿನಿಮಾ ಇಂಡಸ್ಟ್ರಿ ಅಂತಂದಮೇಲೆ. ನಮ್ಮ ರವಿಚಂದ್ರನ್ ಸರ್ ಕೂಡ ತುಂಬಾ ರೊಮ್ಯಾಂಟಿಕ್ ಆಗಿ ಆ ಸಿನಿಮಾವನ್ನು ಮಾಡಿದರು. ಆ ರೊಮ್ಯಾಂಟಿಕ್ ಸೀನ್ಗಳು ಆದರೂ ಕೂಡ ಉಪೇಂದ್ರ ಅವ್ರಿಗೆ, ಉಪ್ಪಿ ಸರ್ಗೆ ಇಷ್ಟ ಆಗಲಿಲ್ವಾ ನೋಡಿ. ಅಂದರೆ ಎಷ್ಟೋ ಆಗಿನ ಟೈಮಲ್ಲಿ ಕೆಲವೊಂದಷ್ಟು ನಿರ್ದೇಶಕರು, ಕೆಲವೊಂದಷ್ಟು ಜನಗಳು ಮಾತಾಡ್ತಿರ್ತಕ್ಕಂಥದ್ದು ಇದೇ ರೀತಿ ಮಾತಾಡ್ತಾಯಿದ್ರು. ಅಂತಂದರೆ ಮಲ್ಲಾ ಸಿನಿಮಾದಲ್ಲಿ ಏನಂದರೆ ಪ್ರಿಯಾಂಕಾ ಮತ್ತು ಉಪೇಂದ್ರ ಅವರ ಒಂದು ಮದುವೆ ಆದಮೇಲೆ ರಿಲೀಸ್ ಆದ ಒಂದು ಕಾರಣ ಪ್ರಿಯಾಂಕಾ ಬೋಲ್ಡ್ನೆಸ್ ವಿವಾದ ಒಂದು ಸೃಷ್ಟಿ ಮಾಡಿತ್ತು ಅಂತ. ಆ ಟೈಮಲ್ಲಿ ಬೋಲ್ಡ್ನೆಸ್ ಅಂತಂದರೆ ಏನೋ ಒಂದು ಬೋಲ್ಡ್ನೆಸ್ ಅಂದರೆ ನೋಡಿ, ಒಂದು ರೊಮ್ಯಾಂಟಿಕ್ ಸೀನ್ ಅಂತ ನಾವೇನು ಕರಿತೀವಿ ಆ ರೀತಿ ಸೀನ್ಗಳೆಲ್ಲ ತುಂಬಾ ಮಾಡಿದರು ಮಲ್ಲಾ ಸಿನಿಮಾದಲ್ಲಿ. ಬಟ್ ಆದರೂ ಕೂಡ ಅಷ್ಟೇ ಚೆನ್ನಾಗಿ ನಮ್ಮ ರವಿಚಂದ್ರನ್ ಸರ್ ಕೂಡ ಒಂದು ಸಾಂಗ್ಸನ್ನು, ಮ್ಯೂಸಿಕ್ ಆಗಲಿ ಇನ್ನೊಂದಾಗಲಿ ತುಂಬ ಸಖತ್ತಾಗಿ ಕೂಡ ಮಾಡ್ಕೊಂಡಿದ್ದಾರೆ ಅದರಲ್ಲಿ. ಬಟ್ ಏನಂತಂದರೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಹಾಡುಗಳಲ್ಲಿ ಪ್ರಿಯಾಂಕಾ ಸಖತ್ ಹಾಟ್ ಆಗಿದ್ದಕ್ಕೆ ಉಪೇಂದ್ರ ಅವರು ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರಂತೆ ಅಂತಕ್ಕಂಥ ಒಂದು ಕೆಲವೊಂದಷ್ಟು ಮಾತುಗಳು ಸಹ ಬರ್ತಿತ್ತು. ಬಟ್ ಏನಂದರೆ ಆದರೆ ವಿವಾದಕ್ಕೆ ಫ್ಯಾಮಿಲಿ ಕಾರಣ ಅಲ್ಲ, ಜನರ ಒಂದು ಮಾತುಗಳಷ್ಟೇ. ನೋಡಿ, ಜನಗಳು ಆ ರೀತಿ ಈ ಥರ ಎಲ್ಲ ನೋಡಿ ಸಿನಿಮಾನ ನೋಡೋ ರೀತಿ ನೋಡಿ, ಬೇರೆ ರೀತಿಯೆಲ್ಲ ಸಿನಿಮಾನ ನೋಡೋಕೆ ಹೋಗ್ಬೇಡಿ. ಅಂದರೆ ಬೇರೆ ನಿಮ್ಮ ಮನಸ್ಸಿಗೆ ಸಿನಿಮಾವನ್ನು ಯಾವ ರೀತಿ ಅನಿಸುತ್ತೆ ಆ ರೀತಿ ನೋಡಿ ಅಂತ ಅಷ್ಟೇ. ಅಂದರೆ ನಮ್ಮ ಮನಸ್ಸಿಗೆ ಅಂತಂದರೆ ಕೆಲವ್ರಿಗೆ ಕೆಟ್ಟ ರೀತಿಯನ್ನು ನೋಡ್ತಾರೆ, ಕೆಲವರು ಒಳ್ಳೆ ರೀತಿ ನೋಡ್ತಾರೆ ಸಿನಿಮಾನ. ಆ ರೀತಿಯೂ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಏನಂತಂದರೆ ನನಗೆ ಸರಿ ಅನಿಸಿದ್ದು ನಾನು ಮಾಡ್ತೀನಿ ಅಂತ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಪ್ರಿಯಾಂಕಾ ಉಪೇಂದ್ರ ಮೇಡಮು. ಬಟ್ ಏನಂತಂದರೆ ಮಲ್ಲಾ ಸಿನಿಮಾ ಸಮಯದಲ್ಲಿ ತುಂಬ ಕಡೆ ವಿವಾದ ಆಗ್ತಾಯಿತ್ತಂತೆ ಆ ಟೈಮಲ್ಲೇ. ರಿಲೀಸ್ ಆಗಿದ್ದಿನಿಂದ ತುಂಬ ದಿನಗಳಿಂದ ರಿಲೀಸ್ ಆಗ್ತಿದ್ದ ಈ ರೀತಿಯ ವಿವಾದ ಕಂಡುಬರ್ತಿತ್ತು ಅಂತೆಲ್ಲ ಕೂಡ ಹೇಳ್ಕೊಂಡಿದ್ರು. ಕೆಲವು ಕಡೆ ಡ್ರೆಸ್ ಬಗ್ಗೆ ಬರ್ತಿದ್ರಂತೆ. ಅಂದರೆ ಅವ್ರು ಹಾಕ್ಕೊಳ್ತಿದ್ದ ಒಂದು ಡ್ರೆಸ್ ಕೋಡ್ ಅಂತ ನಾವು ಏನು ಕರಿತೀವಿ, ಅಂದರೆ ಒಂದು ಕಾಸ್ಟ್ಯೂಮ್ಸ್ ಅಂತಂದರೆ ಬಟ್ಟೆಗಳೇ ಅವ್ರ ಒಂದು ಒಂದು ಸೀನ್ಗೆ ತೆಗಿಬೇಕು ಅಂದರೆ ಇಂಥ ಬಟ್ಟೆನೇ ಹಾಕಬೇಕು ಅಂತಿರುತ್ತೆ. ಆದರೆ ಅದೆಲ್ಲ ಮ್ಯಾಟ್ರ್ ಆಗಲಿಲ್ವಂತೆ. ಬಟ್ ಯಾಕೆಂದರೆ ಒಂದು ಸಮಯ ಎಲ್ಲವನ್ನು ಕೂಡ ಒಂದು ಸಾಬೀತು ಮಾಡುತ್ತೆ ಅಂತ ಅಂದ್ಬಿಟ್ಟು ನನ್ನ ಜೀವನದಲ್ಲಿ ಏನನ್ನ ಆಯ್ಕೆ ಮಾಡುತ್ತೇನೋ ಅದಕ್ಕೆ ನಾನು ಸದಾ ಬದ್ಧನಾಗಿರ್ತೇನೆ. ಯಾರೋ ಸ್ಪೋರ್ಟ್ಸ್ ಮಾಡಿ ಹೀಗೆ ಮಾಡಿಸಿದ್ದಾರೆ ಅಂತ ಕೂಡ ಹೇಳ್ಕೊಂಡಿದ್ರಂತೆ. ಹಾಗಂತ ನಾನೇನು ಬಲಿಪಶು ಕೂಡ ಆಗಿರಲಿಲ್ಲ. ನನಗೆ ಏನು ತಪ್ಪು ಅನಿಸಿದೆಯೋ ಅದನ್ನು ನಾನು ಮಾಡಿಲ್ಲ. ಅಂದರೆ ಯಾವುದು ಸರಿ ಅನಿಸಿದೆಯೋ ಅದನ್ನು ನಾನು ಮಾಡಿದ್ದೀನಿ ಅಷ್ಟೇ. ನನಗೆ ನನ್ನ ಮನಸ್ಸಿಗೆ ಸರಿ ಅನಿಸಿದ್ದನ್ನು ನಾನು ಮಾಡಿದ್ದೀನಿ ಅಂತ ಕೂಡ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ಏನಂತಂದರೆ ನೋಡಿ, ಸಿನಿಮಾದಲ್ಲಿ ತುಂಬಾ ನಾವು ಗಮನಿಸಬೇಕಾದಂತಂದರೆ, ನೀವೆಲ್ಲರೂ ಕೂಡ ಸಿನಿಮಾನ ನೋಡಿರ್ತೀರ, ಕೆಲವು ನೋಡಿಲ್ಲ ಅಂದರೆ ನೋಡಿ. ಸಿನಿಮಾದಲ್ಲಿ ಏನಾಗಿತ್ತು ಅಂತಂದರೆ ರವಿಚಂದ್ರನ್ ಮತ್ತು ಪ್ರಿಯಾಂಕಾ ಅವ್ರ ಮಧ್ಯೆ ಏನಾದರೂ ಒಂದು ಸಂಬಂಧ ಇತ್ತಾ, ಇಲ್ಲ ಕೆಲವೊಂದಷ್ಟು ಅವ್ರು ಮಾಡ್ತಿರ್ತಕ್ಕಂಥ ರೊಮ್ಯಾಂಟಿಕ್ ಸೀನ್ಗಳು ಅವ್ರಿಗೆ ಇಷ್ಟ ಇರ್ಬೋದು. ಸಿನಿಮಾ ಇಂಡಸ್ಟ್ರಿಲಿ ಅಲ್ಲಿ ನಡೀತಿರ್ತಕ್ಕಂಥ ಕೆಲವೊಂದು ಹೇಳ್ಕೊಟ್ಟಂತಹ ನಿರ್ದೇಶಕರಿಗೆ ಇಷ್ಟ ಇರ್ಬೋದು, ಬಟ್ ಜನಗಳಿಗೆ ಇಷ್ಟ ಇರಲಿಲ್ಲ ಅಂತಷ್ಟೇ. ಈಗ ಯಾಕೆ ಅಂತಂದರೆ ರೊಮ್ಯಾಂಟಿಕ್ ಸೀನ್ ಅಂದರೆ ಈಗ ನೋಡಿ, ಉಪೇಂದ್ರ ಸಿನಿಮಾದಲ್ಲೂ ಅಷ್ಟೇ, ಉಪೇಂದ್ರ ಸಿನಿಮಾದಲ್ಲೂ ತುಂಬಾ ಕೆಲವೊಂದಷ್ಟು ರೊಮ್ಯಾಂಟಿಕ್ ಸೀನ್ಗಳು ಇದ್ದೇ ಇರುತ್ತೆ. ಕೆಲವೊಂದಷ್ಟು ಲವ್ ಸೀನ್ಗಳು, ರೊಮ್ಯಾಂಟಿಕ್ ಇದೆಲ್ಲ ಕೂಡ ಜನಗಳು ವಿರೋಧ ಮಾಡ್ತಿದ್ರು ಆ ಟೈಮಲ್ಲಿ. ನೋಡಿ, 1998 2000 ಇಸ್ವಿಲಿ ಉಪೇಂದ್ರ ರಿಲೀಸ್ ಆದಾಗ ನೀವೆಲ್ಲ ನೋಡಿರ್ಬೋದು ಸಿನಿಮಾನ. ಆ ಸಿನಿಮಾ ರಿಲೀಸ್ ಆದಾಗ ಉಪ್ಪಿ ಸರ್ನ ಕೂಡ ಸಿನಿಮಾ ಇಂಡಸ್ಟ್ರಿ ಬ್ಯಾನ್ ಮಾಡಬೇಕು ಅಂತೆಲ್ಲ ತುಂಬ ವಿವಾದಗಳು ಕೂಡ ನಡೆದಿತ್ತಂತೆ ಅಂತ ಕೂಡ ಒಂದು ಕೇಳ್ಪಟ್ಟೆ ವಿಷಯನ. ಬಟ್ ಇದು ಕೂಡ ಅಷ್ಟೇ, ಮಲ್ಲಾ ಸಿನಿಮಾ ಕೂಡ ಏನೋ ಒಂದು ಇದೇ ರೀತಿ ವಿವಾದಕ್ಕೆ ಒಳಗಾಗಿತ್ತು. ಯಾಕೆಂದರೆ ಇವ್ರು ಮಾಡಿರ್ತಕ್ಕಂಥ ಸೀನ್ಗಳೆಲ್ಲ ತುಂಬ ಕೆಟ್ಟದಾಗಿದೆ. ಈ ಕೆಟ್ಟ ಸೀನ್ಗಳನ್ನ ಯಾಕೆ ತೋರಿಸ್ತಾ ಇದ್ದೀರಾ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ? ಜೊತೆಗೆ ನಮ್ಮ ಜನಗಳು ಈ ರೀತಿ ನಿಜವಾಗ್ಲೂ ನಿಜ ಜೀವನದಲ್ಲಿ ಈ ರೀತಿ ಇರ್ಬೋದೇನೋ, ಬಟ್ ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಸಿನಿಮಾವನ್ನು ಈ ರೀತಿ ನೋಡೋಕ್ಕೆ ಜನಗಳು ಯಾರು ಕೂಡ ಇಷ್ಟಪಡಲ್ಲ. ನೀವು ತೋರ್ತಾ ಇರೋದೆಲ್ಲ ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ಅಂತೆಲ್ಲ ತುಂಬ ಹೇಳ್ಕೊಂಡಿದ್ರಂತೆ. ಅಂದರೆ ಇವರು ಪ್ರಿಯಾಂಕಾ ಮೇಡಮ್ ಅಂತಂದ್ರೆ ಕೆಲವೊಂದಷ್ಟು ಮಾಧ್ಯಮಗಳ ಮುಂದೆ ನನಗನ್ಸಿದ್ದನ್ನು ನಾನು ಮಾಡಿದ್ದೀನಿ ಅಷ್ಟೇ, ಬೇರೆ ಯಾರಿಗೋಸ್ಕರನೂ ನಾನು ಸಿನಿಮಾ ಮಾಡೋಕ್ಕಾಗಲ್ಲ. ಅಂದರೆ ಬೇರೆ ಯಾರೋ ಇಬ್ಬರು ಮಾತಾಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಸಿನಿಮಾ ಮಾಡೋಕ್ಕಾಗಲ್ಲ. ನನಗೇನು ಇಷ್ಟ ಆಗಿತ್ತು ಅದನ್ನು ನಾನು ಮಾಡಿದ್ದೀನಿ ಅಷ್ಟೇ. ಬಟ್ ಆದರೂ ಕೂಡ ಪ್ರಿಯಾಂಕಾ ಮೇಡಮ್ನ ನೀವು ಗಮನಿಸ್ಬೋದು, ಮೂಲತಃ ಬಂದವರು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದ ಒಂದು ರಾಜ್ಯದವರು. ಬಟ್ ಅಲ್ಲಿನವರು ಬಂದು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಎಷ್ಟೆಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ನಮ್ಮ ಕನ್ನಡ ಸಿನಿಮಾನೇ. ಬಟ್ ಅಂದರೆ ಕನ್ನಡವನ್ನು ಕೂಡ ಈಗಲೂ ಎಷ್ಟು ಚೆನ್ನಾಗಿ ಮಾತಾಡ್ತೇನೆ ಅನ್ನೋದನ್ನ ಕೂಡ ನೀವು ಗಮನಿಸ್ಬೋದು. ಬಟ್ ನೋಡಿ, ಪ್ರಿಯಾಂಕಾ ಮೇಡಮ್ ಕೂಡ ಆದರೂ ಕೂಡ ಉಪೇಂದ್ರ ಅವ್ರನ್ನ ಒಂದು ಲವ್ ಮಾಡಿ ಮದುವೆ ಆಗಿದ್ದು ಅದೆಲ್ಲ ನೀವು ನೋಡ್ತಾ ಹೋದರೆ ತುಂಬಾ ಒಂದು ಹೇಳುವಂಥ ವಿಷಯ ಆಗುತ್ತೆ. ಅದೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ಪ್ರಿಯಾಂಕಾ ಮೇಡಮು ಪಶ್ಚಿಮ ಬಂಗಾಳ ರಾಜ್ಯದವರಾಗಿ ಕರ್ನಾಟಕಕ್ಕೆ ಹೇಗೆ ಬರ್ತಾರೆ, ಬೆಂಗಳೂರಿಗೆ ಹೇಗೆ ಬರ್ತಾರೆ, ಬೆಂಗಳೂರಲ್ಲಿ ಸಿನಿಮಾ ಇಂಡಸ್ಟ್ರಿ ಹೇಗೆ ಸೇರ್ಕೋತಾರೆ ಎಲ್ಲ ನಾನು ವಿವರವಾಗಿ ಬಿಡಿಸ್ತಾ ಇರ್ತೀನಿ. ಬಟ್ ಆದರೂ ಕೂಡ ಪ್ರಿಯಾಂಕಾ ಮೇಡಮ್ ನೋಡಿ, ನಿಜವಾಗ್ಲೂ ಅವರು ಕೂಡ
ಒಂದು ಇಂಥ ಸೀನ್ಗಳು ಈಗ ನೋಡಿ, ಸಿನಿಮಾ ಇಂಡಸ್ಟ್ರಿ ಅಂತ ಬಂದಮೇಲೆ ಪ್ರಿಯಾಂಕಾ ಮೇಡಮ್ ಅಂತಲ್ಲ, ಎಲ್ಲರಿಗೂ ಕೂಡ ಅಷ್ಟೇ ಕೆಲವೊಂದಷ್ಟು ಒಂದು ಆರ್ಟಿಸ್ಟ್ಗಳಿಗೆ ಅಂತ ನಾವೇನು ಕರಿತೀವಿ, ಆ ಸೈಡ್ ಆ್ಯಕ್ಟರ್ ಆಗ್ಬೋದು, ಅದು ಹೀರೋಯಿನ್ ಆಗ್ಬೋದು, ನೋಡಿ ಸೀನ್ಗಳು ಈ ಥರ ಇರುತ್ತೆ ಅಂತ, ಅಂದರೆ ಸೀನ್ಗಳು ಒಂದು ಸಂಭಾಷಣೆ ಅಂತ ನಾವೇನು ಕರಿತೀವಿ, ಒಂದು ಸ್ಕ್ರೀನ್ ಪ್ಲೇ ಸಂಭಾಷಣೆ ಆಗ್ಬೋದು, ಕೆಲವೊಂದಷ್ಟು ಲಿರಿಕ್ಸು, ಕೆಲವೊಂದಷ್ಟು ಹಾಡುಗಳು, ಕೆಲವು ಲಿರಿಕ್ಸು ಮತ್ತು ಡೈಲಾಗ್ಸ್ಗಳೇನಿದೆ ಇದೇ ರೀತಿ ಇರುತ್ತೆ. ಸಿನಿಮಾನು ಕೂಡ ಇದೇ ರೀತಿ ಇರುತ್ತೆ ಅಂತೆಲ್ಲ ಮೊದಲೇ ಬಿಡಿಸಿ ಹೇಳ್ಬಿಟ್ಟಿರ್ತೀವಿ. ನೋಡಿ ಸಿನಿಮಾ ನಟ ನಟಿಯರಿಗೆಲ್ಲ ಅದೆಲ್ಲರೂ ಕೂಡ ಅಷ್ಟೇ, ನಿರ್ದೇಶಕರಾದಂಥವ್ರು ಬಿಡಿಸಿ ಹೇಳಿರ್ತಾರೆ, ಇಂಥ ಕತೆ ಸ್ಟೋರಿ ಎಲ್ಲ ಬಿಡಿಸಿ ಹೇಳಿ ಈ ರೀತಿ ಇದೆ ಅಂತಕ್ಕಂಥದ್ದೇ ಒಂದು ಡೇಟ್ ತೊಗೊಳ್ತಕ್ಕಂಥದ್ದು ಸಿನಿಮಾವನ್ನು ಅವ್ರ ಹತ್ರ. ಬಟ್ ಏನಂದರೆ ಆಗಿನ ಕಾಲದಲ್ಲೂ ಅವಾಗಲೂ ಅಷ್ಟೇ ಮಲ್ಲ ಸಿನಿಮಾದಲ್ಲಿ ಇದೇ ರೀತಿ ರೊಮ್ಯಾಂಟಿಕ್ ಸಿನಿಮಾ ಇರುತ್ತೆ, ಇದೇ ರೀತಿ ಸೀನ್ಗಳಿರುತ್ತೆ. ಇದೊಂದು ಏನೋ ಕಿಸ್ಸಿಂಗ್ ಸೀನ್ ಮಾಡೋದೇ ಆಗಲಿ, ಇನ್ನೊಂದೇ ಆಗಲಿ, ಎಲ್ಲ ಕೂಡ ಇದ್ದೇ ಇರುತ್ತೆ ಅಂತ ಕೂಡ ಒಂದು ಸೈನ್ ಹಾಕ್ಸ್ಕೊಂಡು ಅಗ್ರಿಮೆಂಟ್ ಮಾಡಿಸ್ಕೊಂಡು ಕೂಡ ಒಂದು ಈ ರೀತಿ ಇದ್ದೇ ಇರುತ್ತೆ ಅದೆಲ್ಲ. ಬಟ್ ಅದೆಲ್ಲ ಸಿನಿಮಾ ಇಂಡಸ್ಟ್ರಿ ರೂಲ್ಸ್ಗಳು ಬಿಡಿ, ಸಪ್ರೇಟು, ಅದು ಬೇರೆ ಮಾತುಗಳು. ಬಟ್ ಅದು ಕೂಡ ಪ್ರಿಯಾಂಕಾ ಮೇಡಮ್ ಹೇಳ್ತಕ್ಕಂಥ ಒಂದು ಮಾತು, ನನಗನ್ಸಿದ್ದನ್ನು ನಾನು ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟೇ. ನೋಡಿ ಸಿನಿಮಾದಲ್ಲಿ ನಿರ್ದೇಶಕರು ಏನು ಹೇಳ್ತಾರೆ ಅದನ್ನು ನಾನು ಫಾಲೋ ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟೇ. ಅವ್ರ ಗುರುಗಳು, ನಾವು ಒಂಥರ ಮಕ್ಕಳಿದ್ದಂಗೆ ಅಷ್ಟೇ, ಪಾಠ ಹೇಳ್ಕೊಡೋ ಗುರುಗಳವರು ನಾವು ಮಕ್ಕಳಿದ್ದಂಗೆ ಅಷ್ಟೇ ಕೇಳಿಸ್ಕೊಂಡು ಹೋಗ್ತೀವಿ, ಕಲ್ತ್ಕೊಂಡು ಹೋಗ್ತೀವಿ ಅಂತ ಅವ್ರು ಹೇಳ್ಕೊಂಡಿರ್ತಕ್ಕಂಥದ್ದು ಅಷ್ಟೇ. ಬಟ್ ಬೇರೆ ಏನಂತಂದರೆ ಪ್ರಿಯಾಂಕಾ ಮೇಡಮ್ಗೆ ಇದು ಬಿಟ್ಟರೆ ಬೇರೆ ಇನ್ನೇನು ನಾನು ಎಲ್ಲೂ ಇದೇ ಈ ಥರ ಬೇರೆ ಏನು ಹೇಳ್ಕೊಂಡಿಲ್ಲ. ನನಗೆ ಅಂತಂದರೆ ಈಗ ನೋಡಿ, ಮೂವಿ ಸೀನ್ಗಳಲ್ಲಿ ತುಂಬ ಹಳೆಯ ಮೂವಿಗಳಿಗೆ ಹೋದರೆ ಈ ಥರ ರೊಮ್ಯಾಂಟಿಕ್ ಸೀನ್ಗಳೆಲ್ಲ ಕಮ್ಮಿ. ನೋಡಿ ನಮ್ಮ ಅಣ್ಣವ್ರ ಸಿನಿಮಾ, ರಾಜ್ಕುಮಾರ್ ಸಿನಿಮಾ, ನಮ್ಮ ಅಣ್ಣವರು ಮುತ್ತುರಾಜ್ ಸಿನಿಮಾ ಎಲ್ಲ ಹೋಲಿಸ್ಕೊಂಡ್ರೆ ರೊಮ್ಯಾಂಟಿಕ್ಕು ಕೆಲವೊಂದಲ್ಲೂ ಲವ್ ಮೂಡು ಸಿನಿಮಾಗಳೆಲ್ಲ ತುಂಬಾ ಕಡಿಮೆ. ಕೆಲವೊಂದು ಫೈಟಿಂಗ್ ಸೀನ್ ಇದೆ ನೋಡಿ, ಫೈಟಿಂಗ್ ಸೀನ್ ಅಂತೂ ಅಣ್ಣವರ ಸಿನಿಮಾದಲ್ಲಿ ತುಂಬಾ ಕಮ್ಮಿ. ಅಣ್ಣವ್ರ ಸಿನಿಮಾದಲ್ಲಿ ಫೈಟ್ಗಳೆಲ್ಲ ನಡೆಯೋದೇ ಇಲ್ಲ ಜಾಸ್ತಿ, ಎಲ್ಲೋ ಏನೋ ಒಂದು ಸೈಕಲ್ ತೊಗೊಂಡು ಹೊಡಿಯೋದು, ಇಲ್ಲ ದೊಣ್ಣೆ ತೊಗೊಂಡು ಬಿಡೋದು ಅಷ್ಟೇ, ಆ ಥರ ಬಿಟ್ಟರೆ ಇನ್ಯಾವುದು ಫೈಟಿಂಗ್ ಸೀನ್ಗಳೆಲ್ಲ ಅಷ್ಟು ಇರಲ್ಲ. ಇದ್ರೂ ಕೂಡ ತುಂಬಾ ಕಡಿಮೆ ಫೈಟಿಂಗ್ ಸೀನ್ಗಳು, ಅಂಥದ್ದೇನೋ ದೊಡ್ಡ ಈಗಿನ ಇರ್ತಕ್ಕಂಥ ಮಾಡ್ರನ್ಗೆ ಫೈಟಿಂಗ್ ಸೀನ್ಗಳೆಲ್ಲ ಮಾಡಿಲ್ಲ ಆ ಕಾಲದಲ್ಲಿ. ತುಂಬಾ ಕಡಿಮೆ ಫೈಟಿಂಗ್ ಸೀನ್ಗಳು, ಕೆಲವೊಂದಷ್ಟು ರೊಮ್ಯಾಂಟಿಕ್ ಸೀನ್ಗಳೆಲ್ಲ ನೀವು ನೋಡಿದ್ರೆ ಈಗ ಬರ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ನೀವು ಕಾಸ್ಟ್ಯೂಮ್ಸ್ ನೋಡ್ಬೇಕು ನೀವು. ಈಗ ಬರ್ತಾ ಇರ್ತಕ್ಕಂಥ ಸಿನಿಮಾ ಕಾಸ್ಟ್ಯೂಮ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಕಾಸ್ಟ್ಯೂಮ್ಸು, ಜಪಾನಿಂದ ಅಮೆರಿಕದಿಂದ ಎಲ್ಲೇನೋ ತರಿಸ್ತಾ ಇರ್ತಾರೆ. ಬಟ್ ಆ ಕಾಸ್ಟ್ಯೂಮ್ಸ್ ಎಲ್ಲ ಹಿಂದೆ ಎಲ್ಲ ಹಾಕೊಂಡು ಸಿನಿಮಾ ಮಾಡ್ತಿಲ್ಲ ನಮ್ಮ ಅಣ್ಣವರು. ಅವ್ರೇನು ನಮ್ಮ ಊರಲ್ಲಿ ಏನು ಮಾಡ್ತಾರೆ ಅದನ್ನೇ ಹಾಕ್ಕೊಂಡು ಮಾಡ್ತಿದ್ದಷ್ಟೇ. ಊರಲ್ಲಿ ಏನು ನಾವು ನಮ್ಮ ಬಟ್ಟೆ ನೇಯ್ತೀವಿ, ಹೊಲಿಗೆ ಹಾಕ್ತೀವಿ, ಅಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಯಾವ ಬಟ್ಟೆ ಹಾಕೋತೀವಿ ಅದನ್ನೇ ಸಾಮಾನ್ಯವಾಗಿ ಹಾಕ್ಕೊಂಡು ಮಾಡ್ತಿದ್ದಂಥ ಸಿನಿಮಾ. ಬಟ್ ಈಗ ಬರ್ತಾ ಇರ್ತಕ್ಕಂಥ ಕಾಲನೇ ಬೇರೆ, ಮಾಡ್ರನ್ ಕಾಲ. ಈಗ ಆಗ್ತಕ್ಕಂಥ ಒಂದು ಕಾಸ್ಟ್ಯೂಮ್ಸು ಅದೆಲ್ಲ ತುಂಬಾ ಬೇರೆ ಆಗ್ತಾ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಈಗ ಅದು ಹೋಗ್ತಾ ಇರ್ತಕ್ಕಂಥದ್ದು ಕಾಲ ಚೇಂಜ್ ಆಗ್ತಾ ಇದೆ. ಬಟ್ ಏನಂತಂದರೆ ಸಿನಿಮಾದಲ್ಲಿ ಕೆಲವೊಂದಷ್ಟು ನಿರ್ದೇಶಕರು ಹೇಗೆ ಹೇಳ್ತಾರೋ ಅದೇ ರೀತಿ ಕೇಳಬೇಕಾಗುತ್ತೆ. ಒಂದು ಕಾಸ್ಟ್ಯೂಮ್ಸ್ ವಿಚಾರದಲ್ಲಾಗ್ಬೋದು, ಕೆಲವೊಂದಷ್ಟು ಸೀನ್ಗಳಾಗ್ಬೋದು, ಇದೇ ರೀತಿ ಮಾಡಬೇಕು, ಅದೇ ರೀತಿ ನಡ್ಕೊಬೇಕು ಅಂತ ಕೂಡ ಒಂದು ರೂಲ್ಸ್ ಕೂಡ ಇದ್ದೇ ಇರುತ್ತೆ. ಆ ರೀತಿ ಸಿನಿಮಾವನ್ನು ಕಂಪ್ಲೀಟ್ ಮಾಡಿಕೊಟ್ಬಿಟ್ಟು ಹೋಗಬೇಕಾಗುತ್ತೆ. ಬಟ್ ಅದನ್ನು ಕೂಡ ಪ್ರಿಯಾಂಕಾ ಮೇಡಮ್ ಮಾಡಿದ್ದಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಬಟ್ ಆದರೆ ಕೆಲವೊಂದಷ್ಟು ಅಂತಲ್ಲ, ಆಲ್ಮೋಸ್ಟ್ ಜನರಿಗೆಲ್ಲ ಈ ಸಿನಿಮಾ ಇಷ್ಟ ಆಗಿರಲಿಲ್ಲ. ಅಂದರೆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು, ಬಟ್ ಆದರೂ ಕೂಡ ಕೆಲವೊಂದಷ್ಟು ಸೀನ್ಗಳು ಇಷ್ಟ ಆಗಲಿಲ್ಲ. ಈ ರೀತಿ ಎಲ್ಲ ಮಾಡೋದು ಸರಿ ಇಲ್ಲ ಅಂತ ಕೂಡ ರವಿಚಂದ್ರನ್ ಸರ್ ಕೂಡ ಒಂಥರ, ಅಂದರೆ ಹಿಂದೆ ಎಲ್ಲ ರವಿಚಂದ್ರನ್ ಸರ್ ಅಂತ ಒಂದು ಕ್ರೇಜಿ ಸ್ಟಾರ್ ಅಂತಕ್ಕಂತಾನೆ ಬಿರುದು ಅವ್ರಿಗೆ, ಇಲ್ಲ ಅಂತಲ್ಲ, ಅವ್ರಿಗಿರ್ತಕ್ಕಂಥ ಒಂದು ಬಿರುದು ಕ್ರೇಜಿ ಸ್ಟಾರ್ ಅಂತಕ್ಕಂತಾನೆ ಇದೇ ರೀತಿ ಕರೆಯೋದು, ಅವ್ರನ್ನ ಕ್ರೇಜಿ ಸ್ಟಾರ್ ಅಂತಲೇ ಕರೆಯೋದು. ಅದರಿಂದ ಕ್ರೇಜಿಗೆ ತುಂಬ ನಮ್ಮ ರವಿ ಮಾಮನೇ ಫೇಮಸ್ ಕ್ರೇಜಿಗೆ ಅಂತ ಅಂದ್ಬಿಟ್ಟು ಕೂಡ ಕೊನೆಗೆ ಅದು ಕೂಡ ವಿವಾದ ಕೂಡ ಸರಿ ಹೋಗುತ್ತೆ. ಬಟ್ ಆದರೂ ಕೂಡ ಪ್ರಿಯಾಂಕಾ ಮೇಡಮ್ ಬಗ್ಗೆ ಇನ್ನೊಂದಷ್ಟು ಸಾಕಷ್ಟು ಮಾಹಿತಿಗಳನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.